ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ? ನನ್ನೆಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಇವತ್ತು 5 o'clockಗೆ ಎದ್ದು ವರಾಂಡ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ನನ್ನ ಮೊದಲನೇ ಕೆಲಸ ಅಂದರೆ ಇದೇನೆ. ಮಾರ್ನಿಂಗ್ ಫಸ್ಟ್ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ವರಾಂಡ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕಿ, ತುಳಸಿ ಗಿಡಕ್ಕೆ ನೀರು ಹಾಕಿ, ರಂಗೋಲಿ ಹಾಕಿ, ಬಾಗಿಲಿಗೆ ಹೂವು ತೊಗೊಂಡು ಬಂದು ಇಡೋದೇ ನನ್ನ ದಿನದ ಮೊದಲನೇ ಕೆಲಸ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಹಾಗೆಯೇ ಹೂವೆಲ್ಲ ಇಟ್ಟಾದಮೇಲೆ ಎಕ್ಸಸೈಸ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. 1/4 ಗಂಟೆ ವಾಕ್ ಮಾಡಿ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. 1 ಅವರ್ ಆದರೂ ಕೂಡ ಮಾಡಬೇಕು. ನಾನು 1/4 ಗಂಟೆ ವಾಕ್ ಮಾಡಿಬಿಟ್ಟು 1/4 ಗಂಟೆ ಎಕ್ಸಸೈಸ್ನ ಮಾಡ್ತೀನಿ. ಅದರಿಂದ ಎಕ್ಸಸೈಸ್ ಮಾಡೋದ್ರಿಂದ ತುಂಬಾ ಉಪಯೋಗ ಇದೆ. ನಮಗೆ ಎಕ್ಸಸೈಸ್ ಮಾಡೋದ್ರಿಂದ ಅಂದರೆ ಲೇಡೀಸ್ಗಳಿಗೆ ಈ ಪೀರಿಯಡ್ಸ್ ಡೇಟು ಅದೆಲ್ಲ ಕರೆಕ್ಟಾಗಿ ಬರುತ್ತೆ. ಹಾಗೆ ಪೇಯ್ನ್ ಎಲ್ಲ ಇರೋದಿಲ್ಲ. ಎಕ್ಸಸೈಸ್ ಮಾಡೋದ್ರಿಂದ ತುಂಬಾ ಪ್ರಯೋಜನ ಇದೆ. ಹಾಗಾಗಿ ನಾನು ಕೂಡ ಎಕ್ಸಸೈಸ್ನ ಮಾಡ್ತಾಯಿರ್ತೀನಿ. ಏನು ಸಣ್ಣ ಆಗಬೇಕು ಅಂತಲೇ ಏನು ಎಕ್ಸಸೈಸ್ ಮಾಡಬೇಕು ಅನ್ನೋದಿಲ್ಲ. ನಾವು ಹೆಲ್ದಿಯಾಗಿರಬೇಕು ಅಂದ್ರೂ ಕೂಡ ಎಕ್ಸಸೈಸ್ ಮಾಡಬೇಕು. ಹಾಗೆಯೇ ವಾಕ್ ಮಾಡೋದನ್ನು ಕೂಡ ರೂಢಿ ಮಾಡ್ಕೊಳ್ಬೇಕು. ನಮ್ಮ ಲೈಫ್ನಲ್ಲಿ, ಈ ಫಾಸ್ಟ್ ಲೈಫ್ನಲ್ಲಿ ಒಳ್ಳೆಯ ಅಭ್ಯಾಸಗಳನ್ನ ಇಟ್ಕೊಳ್ಬೇಕು. ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಬಂದೆ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಖಾಲಿಯಾಗಿತ್ತು ಮನೆಯಲ್ಲಿ. ಮನೆ ಹತ್ರನೇ ಮಾರೋದಕ್ಕೆ ಬಂದಿದ್ದರು. 100 ರೂಪಾಯಿಗೆ 6 kg ಮತ್ತು ಬೆಳ್ಳುಳ್ಳಿ 1 kgಗೆ 100 ರೂಪಾಯಿ ಇತ್ತು. ನಾನು 6 kg ಈರುಳ್ಳಿ ಮತ್ತು ಅರ್ಧ kg ಬೆಳ್ಳುಳ್ಳಿನ ತೊಗೊಂಡು ಬಂದೆ. ಅಷ್ಟರಲ್ಲಿ ಅಮ್ಮ ಅವರು ಕೂಡ ಎಲ್ಲ ಬಂದಿದ್ದರು. ಅವರಿಗೆ ಬಿಸಿನೀರಿಟ್ಟು ನನಗೆ ಹಾಲನ್ನು ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇವತ್ತು ತಿಂಡಿ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಮಾಡೋದಕ್ಕೆ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ದೀನಿ, ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳಿ. ಇದು ಗೋಧಿ ಹಿಟ್ಟು, ಗೋಧಿ ಮಿಲ್ಲಿಗೆ ಹಾಕಿಸಿ ಮಾಡಿರೋ ಹಿಟ್ಟು. ಹಾಗಾಗಿ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಬೇಗನೆ ಕಲಸಿಟ್ಟಿದ್ದೀನಿ. ಇದು ನೆನ್ಕೊಳ್ಳಿ ಅಷ್ಟರಲ್ಲೆಲ್ಲ ಕೆಲಸನೂ ಮಾಡ್ಕೊತೀನಿ. ಮಗಳು ಕೂಡ ಹೀಗೆ ಎದ್ದು ನಿಧಾನವಾಗಿ ಬರ್ತಾ ಇದ್ದಾಳೆ. ಕಾಫಿ ಮಾಡಿಟ್ಟಿರ್ತೀನಿ, ಬಂದು ಕಾಫಿ ಕುಡಿಯೋದಕ್ಕೆ ಬರ್ತಾರೆ ಎದ್ದ ತಕ್ಷಣವೇ. ಹಾಗೆ ಇವತ್ತು ಮಶ್ರೂಮು ಮಸಾಲ ಗ್ರೇವಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು 1-2 ಸಲ ಚೆನ್ನಾಗಿ ತೊಳ್ಕೊಂಡೆ ನೀರಲ್ಲಿ, ನೆನೆಸೇನಿಡಲಿಲ್ಲ. ಹಾಗೆಯೇ ಮಶ್ರೂಮು ಇವತ್ತು ಮದುವೆ ಮನೆಯಲ್ಲಿ ತೊಗೊಂಡು ಬಂದಿದ್ದರು ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ. ಅದರಲ್ಲಿ ನಮಗೊಂದು 2 ಪ್ಯಾಕ್ ಕೊಟ್ಟಿದ್ದರು. ಅದರಲ್ಲಿ ಇವತ್ತು ಮಸಾಲ ಗ್ರೇವಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ದಪ್ಪಾದ ಈರುಳ್ಳಿನೇ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ. ಹಾಗೆ ಒಂದು ಕಡೆ ರೈಸ್ ಮಾಡೋದಕ್ಕೂ ಇಟ್ಕೊಂಡಿದ್ದೆ. ಕಾಫಿ ಹಾಲು ಎಲ್ಲ ಮಾಡಾದಮೇಲೆ ರೈಸ್ ಕೂಡ ಮಾಡಿಟ್ಟಿದ್ದೀನಿ. ತಾತ ಅವರು ಬರಲ್ಲ ಅಂತಿದ್ರು, ಹಾಗಾಗಿ ರೈಸ್ ಮಾಡಿಟ್ಟಿದ್ದೀನಿ. ಸಾಂಬಾರು ಕೂಡ ರೆಡಿ ಮಾಡಿ ಇಡಬೇಕು. ಮಧ್ಯಾಹ್ನ ಆದ ತಕ್ಷಣಕ್ಕೆ ಹೋಗಬೇಕಲ್ಲ, ಹೋಗೋ ಅಷ್ಟರಲ್ಲಿ ಅಡುಗೆ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೋಗಬೇಕು. ನಾನಿಲ್ಲಿ 1 ಈರುಳ್ಳಿನ 2 ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1-2 ಟೊಮೊಟೊ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ. ಈರುಳ್ಳಿನೂ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಬೇಕು. ತೀರಾ ಫ್ರೈ ಮಾಡ್ಕೊಳ್ಳೋ ತನಕ ಏನು ಬೇಡ. ಹಾಗೆಯೇ ಟೊಮೊಟೊನೂ ಕೂಡ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಹಾಗೆ ನಾನು ಇದಕ್ಕೆ ಚಕ್ಕೆ, 5-6 ಲವಂಗ ಹಾಕಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇವಾಗ ಇದು ಫ್ರೈ ಆಗ್ತಾ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ. 4 ಗೋಡಂಬಿ ಹಾಕಿದ್ದೀನಿ. ಬರೀ ಗೋಡಂಬಿನೂ ಕೂಡ ಹಾಕೊಬೋದು, ಇಲ್ಲ ಬರೀ ಕಾಯಾದರೂ ಹಾಕೊಬೋದು. ನಾನು ಇಲ್ಲಿ 4 ಗೋಡಂಬಿ ಇತ್ತಷ್ಟೇ ಮನೆಯಲ್ಲಿ ಖಾಲಿಯಾಗಿತ್ತು. ಹಾಗಾಗಿ ಸ್ವಲ್ಪ ಕಾಯನ್ನು ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ.
ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಫ್ರೈ ಆಗಿದೆ, ಸಾಕು. ನಾನು ಇದನ್ನು ಆಫ್ ಮಾಡಿ ಎತ್ತಿಡ್ತೀನಿ. ನೋಡಿ ತಣ್ಣಗಾಗಿದೆ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದಕ್ಕೆ ಪೇಸ್ಟ್ ಮಾಡ್ಕೊತೀನಿ. ಹಾಗೆಯೇ ಇಲ್ಲಿ ಒಂದು ದಪ್ಪ ಸೈಜ್ ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನಿಲ್ಲಿ ಮಸಾಲೆಗಳನ್ನ ಹಾಕೋಣ. 1 ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ ಖಾರದ ಪುಡಿ 1 ಸ್ಪೂನ್, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಇಷ್ಟನ್ನು ಹಾಕಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಮಾಡೋದಕ್ಕೂ ಆಗೋದಿಲ್ಲ. ಇದು ಮಸಾಲ ಆಗಿರೋದ್ರಿಂದ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಜಾಸ್ತಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಹಾಗೆ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಇದನ್ನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀರು ಕೂಡ ಏನು ಹಾಕಿಲ್ಲ ನಾನು. ಇದನ್ನು ಹಾಗೆ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹಾಗೆಯೇ ಕೈ ಆಡಿ ಇದಕ್ಕೆ ಈಗ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಜಾರಲ್ಲಿತ್ತಲ್ಲ ಅದನ್ನು ಕೂಡ ಆ ನೀರು ತೊಳೆದು ಬಿಟ್ಟಿದ್ದೀನಿ ನೀರು. ಹಾಗೆ ನಾನು ಇದಕ್ಕೆ ಮಶ್ರೂಮ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಮಶ್ರೂಮ್ನ ಫಸ್ಟು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ, ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ಇವಾಗ ಇದನ್ನು ಹಾಕಿ ಕೈಯಾಡಿ ಮುಚ್ಚಿಡ್ತಾ ಇದ್ದೀನಿ. ಹಾಗೆಯೇ ನನ್ನ ಮೈದನ ಮಕ್ಕಳು ಕೂಡ ಬಂದಿದ್ದರು. ಅವರು ಕೂಡ ತಿಂಡಿ ತಿನ್ನೋದಕ್ಕೆ ಕೂತಿದ್ದಾರೆ, ತಿಂದ್ಕೊಂಡು. ಹಾಗೆಯೇ ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ಟಿದ್ದೆ, ಗ್ರೇವಿ ಕೂಡ ರೆಡಿಯಾಗಿದೆ. ಅವರು ಕೂಡ ತಿಂಡಿ ತಿಂದರು. ಹಾಗೆಯೇ ನಾನು ಇವತ್ತು ತಿಂಡಿ ಸ್ವಲ್ಪ ಮಿಲ್ಕ್ ಶೇಕ್ ಮಾಡಿಕೊಂಡಿದ್ದೆ. ಹಾಲನ್ನು ಬಿಸಿ ಮಾಡಿ ಇಟ್ಟಿದ್ದೆ, ಹಾಲು ಕೂಡ ತಣ್ಣಗಾಗಿತ್ತು. ಹಾಲನ್ನು ಮತ್ತು 2 ಬಾಳೆಹಣ್ಣು, ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಡ್ಲಕ್ಕಿಗೆ ಗಂಡು ಹೆಣ್ಣು ಕೂಡ ಬರ್ತಾಯಿದ್ದಾರೆ, ಹಾಗಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ಬಂದು ಅವರು ಕೂಡ ಮಡ್ಲಕ್ಕಿ ತೊಗೊಂಡು ಹೋದರು. ನಮ್ಮನ್ನು ಬನ್ನಿ ಅಂತ ಹೇಳಿ ಹೋಗಿದ್ದರು ಅವರು ಕೂಡ ಬಂದು. ಹಾಗಾಗಿ ಇವತ್ತು ಆರತಕ್ಷತೆಗೆ ಹೋಗ್ತಾ ಇದ್ದೀವಿ. ಮದುವೆ ಆದಮೇಲೆ ಆರತಕ್ಷತೆ ಹೆಣ್ಣೋರ ಮನೆಯಲ್ಲಿ ಆರತಕ್ಷತೆ ಮಾಡ್ತಾಯಿದ್ದಾರೆ, ಅಲ್ಲಿಗೆ ಹೋಗಿದ್ವು. ಅಲ್ಲೂ ಕೂಡ ನಾನ್ ವೆಜ್ ಮಾಡಿದರು, ಊಟ ಮಾಡಿಕೊಂಡು ಬಂದವು. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.